पूज्याय राघवेन्द्राय सत्यधर्मारताय च भजतां कल्पवृक्ष नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಕಾಪಾಡು. ವಾಂಗಿಬಾತ್ ಬದನೆಕಾಯಿ ಸಿಕ್ಕಿಲ್ಲ, ಹಾಗಾಗಿ ಈ ಬದನೆಕಾಯಿ ತೊಗೊಂಡಿದ್ದೀನಿ. ಇದರಿಂದನೂ ಮಾಡ್ಬೋದು. ಓಕೆ, ಆ ಬದನೆಕಾಯಿ ಸಿಕ್ಕಿಲ್ಲ. ಮೊದಲಿಗೆ ಬದನೆಕಾಯಿ ತೊಗೋಬೇಕು, ಕ್ಯಾಪ್ಸಿಕಮ್ ತೊಗೋಬೇಕು, ಕ್ಯಾಪ್ಸಿಕಮ್, ನಂತರ ಆಲೂಗಡ್ಡೆ ಹಾಗೂ ಕ್ಯಾರೆಟ್. ಓಕೆ, ಟೊಮೊಟೊ, ಈರುಳ್ಳಿ ಅದೆಲ್ಲ ಏನು ಬೇಕಿಲ್ಲ ಇದಕ್ಕೆ. ಓಕೆ, ಬದನೆಕಾಯಿ, ಕ್ಯಾಪ್ಸಿಕಮ್ ಹಾಗೂ ಹಾಲು ಹಾಗೂ ಕ್ಯಾರೆಟ್ ತೊಗೊಂಡಿದ್ದೀನಿ. ಸಾಕಿಷ್ಟೇ ತರಕಾರಿ. ಇನ್ನು ಬಟಾಣಿ ಅದೆಲ್ಲ ಹಾಕಬೇಕು, ಅದು ಬೇರೆ ತೋರಿಸ್ತೀನಿ. ಫಸ್ಟು ವೈಟ್ ರೈಸ್ ಮಾಡ್ಕೋಬೇಕು. ವೈಟ್ ರೈಸ್ ಮಾಡ್ಕೊಂಡಾಗ ಅಕ್ಕಿ ನೆನೆಸಾಕೆ ಹಾಕಿದ್ದೀನಿ. 30 ನಿಮಿಷ ನೆನೆಸಾಕೆ ಹಾಕಿದ್ದೀನಿ, ಸಾಕಷ್ಟೇ. ಓಕೆ, 30 ನಿಮಿಷ ನೆನೆಗೆ ಹಾಕಿ. ಅಕ್ಕಿ ನೆಂದರೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. 30 ನಿಮಿಷ ನೆಂದರೆ ಸಾಕಿತ್ತು ಅಷ್ಟೇ. ನೆನೆಸಾಕೆ ಹಾಕಿ ನೀಟಾಗಿ ತೊಳೆದು ನೆನೆಯಲಿದೆ ಎಲ್ಲದು ಹಾಕಿ. ಓಕೆ, ಎಣ್ಣೆ ಕಾಲಿಟ್ಟು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆದ್ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೇಕು. ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಗಮ್ ಅನ್ನಬೇಕಷ್ಟೆ, ಸಾಕು. ಓಕೆ, ತಗೊಂಡ್ಬಿಡ್ಬೇಕು. ಈ ಥರ ಸ್ವಲ್ಪ ಧನಿಯಾ ಹಾಕೋಬೇಕು. ಓಕೆ, ಧನಿಯಾ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಕಡಲೆಬೇಳೆ ಹಾಕು. ಸ್ವಲ್ಪ ಧನಿಯಾ ಹಾಗೂ ಕಡಲೆಬೇಳೆ ಸ್ವಲ್ಪ ಬಿಸಿ ಹಾಕಿ ಸ್ವಲ್ಪ ಚಕ್ಕೆ ಹಾಗೂ ಸ್ವಲ್ಪ ಲವಂಗ, ಎರಡು ಸಮ ಪ್ರಮಾಣದಲ್ಲಿ ಹಾಕೋಬೇಕು. ಚಕ್ಕೆ ಮತ್ತು ಲವಂಗ ಸ್ವಲ್ಪ ಬಿಸಿ ಆಗಬೇಕು. ಚಕ್ಕೆ ಲವಂಗ ಸ್ವಲ್ಪ ಬಿಸಿ ಆದರೆ ಎಲ್ಲ ಮಸಾಲೆ ಪದಾರ್ಥ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಬೋದು. ಓಕೆ, ಸಾಕಿಷ್ಟು ಬಂದ್ ಮಾಡ್ಕೊಂಡು ಸ್ವಲ್ಪ ಬಟಾಣಿ ಹಾಕೋದು. ಹುಳಿಕಾಯಿ, ಬೀನ್ಸ್ ಸ್ವಲ್ಪ ಹಾಗೂ ಕ್ಯಾರೆಟ್. ಇವಾಗ ಸ್ವಲ್ಪ ಆಲೂಗಡ್ಡೆ ಹಾಕೋದು. ಇದೆಲ್ಲ ಸ್ವಲ್ಪ ಬೆನಿಬೇಕು. ಇದಕ್ಕೆ ಯಾವುದೇ ನೀರು ಹಾಕೋದು ಬೇಡ, ಹಾಗೆ ಬೆನೆಸ್ಕೋಬೇಕು. ಓಕೆ, ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ದೊಡ್ಡ ಮೆಣಸಿನ್ಕಾಯಿ ಅಂತಾರಲ್ಲ, ಕ್ಯಾಪ್ಸಿಕಮ್ ಡಬ್ಬ ಬರುತ್ತೆ. ಕಲರ್ ಇದ್ರೂ ಹಾಕೋಬೋದು, ಇಲ್ಲ ಅಂದರೆ ನಡೀತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರಕಾರಿ ಎಲ್ಲ ಬೇಗ ಬೆನಿಬೇಕಂದರೆ ಚೂರು ಉಪ್ಪು ಹಾಕ್ಕೋಬೇಕು. ಚೂರು ಉಪ್ಪು ಹಾಕ್ಕೊಂಡ್ರೆ ತರಕಾರಿ ಎಲ್ಲ ಸ್ವಲ್ಪ ಜಲ್ದಿ ಬೆಳೆಯುತ್ತೆ ಅಷ್ಟೇ. ಇನ್ನೇನೆ. ಓಕೆ, ನೈಸ್ ಉಪ್ಪು ಎಲ್ಲ ಅಡುಗೆ ರುಚಿ ಬರಲ್ಲ, ಇದೇ ಹಾಕ್ಕೋಬೇಕು ನೋಡಿ, ದಪ್ಪ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬದನೆಕಾಯಿ ಹಾಕ್ಕೋಬೇಕು. ಓಕೆ, ಬದನೆಕಾಯಿ ಹಾಕ್ಕೊಂಡು ಚೂರು ಅಚ್ಚ ಖಾರದ ಪುಡಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು, ಜಾಸ್ತಿ ಎಲ್ಲ ಬೇಡ. ಒಂದು ಅರ್ಧ ಟೀ ಸ್ಪೂನ್ ಸಾಕಷ್ಟು, ಜಾಸ್ತಿ ಇರ್ತದೆ. ಓಕೆ, ಇನ್ನೂ ಸ್ವಲ್ಪ ಬೆನಿಬೇಕಿದೆ. ಎಲ್ಲ ತರಕಾರಿ ಎಲ್ಲ ಬೆಂದಿದೆ. ಈಗ ಬದನೆಕಾಯಿ ಬೆಂದಿದೆ. ಸ್ವಲ್ಪ ಬದನೆಕಾಯಿ ಅಂತ ಬೆನೆಯೋರಿಗೆ ಒಂದು 2-3 ನಿಮಿಷ ಬೆನೆಸೋದು. ಓಕೆ, ಬದನೆಕಾಯಿ ಎಲ್ಲ ಬೆನೆಯೋವರೆಗೂ ಇದನ್ನಿದೆಲ್ಲ ಮಿಕ್ಸಿ ಮಾಡ್ಕೊಂಡು ಹುರಿದಿರುವ ಮಸಾಲಾನ ಮಿಕ್ಸಿ ಮಾಡ್ಕೊಳ್ತೀನಿ. ಓಕೆ, ತಣ್ಣಗಾಗಿದೆ. ಸ್ವಲ್ಪ ಬೆನಿದೆ ಬದನೆಕಾಯಿ. ಓಕೆ, ಇವಾಗ ಮಸಾಲ ಪುಡಿ ಹಾಕೋದು. ಓಕೆ, ಮಸಾಲ ಪುಡಿ ಎಲ್ಲ ಹಾಕೋದು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಓಕೆ, ಬೌಲ್ ತೊಗೊಂಡು ಅದರೊಳಗೆ ಅನ್ನ ಹಾಕೋಬೇಕು. ಓಕೆ, ಅನ್ನ ಮಾಡಿ ಆಗಿರುತ್ತೆ. ಓಕೆ, ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಗೊಜ್ಜು ಹಾಕೋಬೇಕು. ಗೊಜ್ಜಿದೆ ನೋಡಿ. ಈ ಗೊಜ್ಜು ನೀರೇನು ಹಾಕೋದೇನು ಬೇಡ, ಹಾಗೆ ಬಾಡಿಸ್ಬೋದು ಅಂತ ಇಲ್ಲ. ಓಕೆ, ಗೊಜ್ಜೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲದನ್ನು. ಓಕೆ, ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ವಾಂಗಿಬಾತ್ ರೆಡಿ ಆಗಿದೆ. ಇದರಲ್ಲೆಲ್ಲ ಆರೋಗ್ಯಕರವಾಗಿರುವಂಥದ್ದೇ ಇದೆ. ಕ್ಯಾಪ್ಸಿಕಮ್ ಇದೆ, ಬಟಾಣಿ ಇದೆ, ಕ್ಯಾರೆಟ್ ಇದೆ, ಹುರುಳಿಕಾಯಿ ಅಥವಾ ಬೀನ್ಸ್ ಅಂತಾರಲ್ಲ ಅದು ಇದೆ. ಓಕೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಬದನೆಕಾಯಿ, ವಾಂಗಿಬಾತ್ ಬದನೆಕಾಯಿ ಸಿಕ್ಕಲಿಕ್ಕೆ ಈ ಬದನೆಕಾಯಿಂದ ಮಾಡ್ಕೊಂಡಿದ್ದೀನಿ. ವೆರಿ ಟೇಸ್ಟಿಯಾಗಿರುತ್ತೆ. ಈ ಬಟಾಣಿ ಒಂದು ನೆನೆಸೋಕೆ ಹಾಕಿದರೆ ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಆಗುತ್ತೆ.
ಇದನ್ನು ಒಬ್ಬೊಬ್ಬರು ಅನ್ನ ಅಕ್ಕಿನೂ ಮಸಾಲೆ ಎಲ್ಲ ಹಾಕಿ ಬೇಯಿಸ್ತಾರೆ, ಆ ಥರ ರುಚಿ ಬರಲ್ಲ ಅದು. ಈ ಥರ ಮಾಡಿಕೊಡಿ.